ನಮ್ಮ ಗುರೂಜಿಯವರ ಧ್ಯಾನ ಮಂದಿರ ಉದ್ಘಾಟನೆ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ಏರ್ಪೋರ್ಟಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡುವಾಗ ಕರ್ನಾಟಕದ ಸರ್ಕಾರದ ಬಗ್ಗೆ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಕರ್ನಾಟಕದ ಸರ್ಕಾರದ ಪರವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಭಾಳ ಶಾರ್ಪ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಬ್ಬರು ಮಂತ್ರಿ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿದ್ದಾರೆ. ಅವರು ಸ್ವಾಭಾವಿಕವಾಗಿ ಬಂದಾಗ ಒಂದು ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತೇಳಿ ಒಬ್ಬರು ಮಂತ್ರಿ ಅಷ್ಟೊಂದು ಕಠಿಣವಾದ ಶಬ್ದ ಬಳಕೆ ಮಾಡಿಲ್ಲ. ಅದನ್ನು ನೋಡಿದ್ದೇನೆ. ಅವ್ರ ಹೆಸರು ಹೇಳ್ತಾನೆ ಜಾರಕಿಹೊಳಿ. ಆಯಿತಾ, ಬಾಕಿಯವ್ರ ಬಗ್ಗೆ ನಾನು ಮಾತನಾಡೋದು. ಈಗ ನಾನು ಬಂದಿರೋದು, ನಾನೊಬ್ಬ ರೈತರ ಮಗ. ಏನೋ ನಮ್ಮ ರೈತರು ಹಂತ ಹಂತವಾಗಿ ನನ್ನನ್ನು ಬೆಳೆಸ್ಕೊಂಡು ನಾನು ವಿರೋಧ ಪಕ್ಷದ ನಾಯಕನಾದೆ, ಶಾಸಕನಾದೆ, ಮಂತ್ರಿ ಆದೆ, ಮುಖ್ಯಮಂತ್ರಿ ಆದೆ, ಪ್ರಧಾನಮಂತ್ರಿ ಆದೆ. ಈ ದೇಶದ ಆಡಳಿತದ ಬಗ್ಗೆ ಸಾಕಷ್ಟು ಅನುಭವ ಇದೆ. ನಾನು ಯಾರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗಲ್ಲ. ನಾನು ಅಧಿಕಾರದಲ್ಲಿದ್ದಾಗ ಸಾಮಾಜಿಕ ನ್ಯಾಯ ಕೊಡೋದ್ರ ಬಗ್ಗೆ ಯಾರಿಂದನೂ ಹೇಳಿಸ್ಕೊಳ್ಳಿಲ್ಲ. ಅದು ಜಾತಿಯ ಹಿನ್ನೆಲೆಯಿಂದ ನಾನು ಸಾಮಾಜಿಕ ನ್ಯಾಯ ಕೊಡಲಿಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥ ಎಲ್ಲ ಜಾತಿಯವರಿಗೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೆ. ಇದರಲ್ಲಿ ಜೆಂಡರ್ನೂ ಲೆಕ್ಕ ಹಾಕಲಿಲ್ಲ. ನಾನು ಕಾಸ್ಟ್ ಕನ್ಸಿಡರೇಷನ್ನು ಮಾಡಲಿಲ್ಲ. ಓನ್ಲಿ ಸೋಷಿಯಲಿ, ಎಕನಾಮಿಕಲಿ, ಎಜುಕೇಷನ್ಲಿ ಬ್ಯಾಕ್ವರ್ಡ್. ಅವರು ಮುಸ್ಲಿಮ್ಸ್ ಆಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಹಿಂದುಳಿದವರಾಗ್ಬೋದು, ಒಕ್ಕಲಿಗರಾಗ್ಬೋದು, ಲಿಂಗಾಯತರಾಗ್ಬೋದು. ಈಗ ನಂಗೆ ತಿಳಿದಷ್ಟು ನಾನು ಮಾಡಿದ್ದೇನೆ. ಹೆಣ್ಣು ಮಕ್ಕಳಿಗೂ ರಿಸರ್ವೇಷನ್ ಕೊಡೋದು ಇಡೀ ಹಿಂದೂಸ್ತಾನದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲೇ ಜಾರಿ ಕೊಟ್ಟರು. ಸರ್ಕಾರದ ಸ್ಥಳೀಯ ಸಂಸ್ಥೆಗಳು ನಗರ ಪಾಲಿಕೆ ಚುನಾವಣೆಗೆ ಮಾತ್ರ ಸೀಮಿತ ಅಲ್ಲ, ಸರ್ಕಾರಿ ಹುದ್ದೆಗಳಲ್ಲೂ 33% ರಿಸರ್ವೇಷನ್ನ ಇಡೀ ಹಿಂದೂಸ್ತಾನದಲ್ಲಿ ಯಾವ ರಾಜ್ಯ ಕೊಡದೇ ಇದ್ದರೂ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕೊಟ್ಟರು. ಇದ್ರ ಬಗ್ಗೆ ನಾನು ಮೋದಿಯವ್ರನ್ನ ಯಾಕೆ ಶ್ಲಾಘಿಸ್ತೇನೆ ಅಂದರೆ, ಅದನ್ನು ನಾನು ಪಾರ್ಲಿಮೆಂಟಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂವ್ ಮಾಡಿದೆ. ನನ್ನ ಸರ್ಕಾರ ಬಿದ್ದೋಯ್ತು. ಅದು ಮೋದಿಯವರು ಬಂದ ಮೇಲೆ ಎರಡೂ ಸದನದಲ್ಲಿ ಇವತ್ತು ಆ ಬಿಲ್ ಪಾಸ್ ಆಯಿತು. ಆದರೆ ಮೊನ್ನೆ ಕಾನ್ಸ್ಟಿಟ್ಯೂಷನಲ್ ಅದಕ್ಕೆ ಒಂದು ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಮೂವ್ ಮಾಡಿದಾಗ ವಿರೋಧಿ ಪಕ್ಷದ ನಿಲುವಿನಿಂದ ಬಿದ್ದೋಯ್ತು. ಈಗ ಮತ್ತೆ ಅದೇ ವಿರೋಧಿ ಪಕ್ಷದವರು
ನೀವು ದಯಮಾಡಿ ರಿಸರ್ವೇಷನ್ನ ಮಸೂದೆನ ಮತ್ತೆ ತನ್ನಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವರಿಗೆ ಗೊತ್ತಾಗಿದೆ ತಮಿಳ್ನಾಡಲ್ಲಿ ಏನಾಯಿತು, ಕೇರಳದಲ್ಲಿ ಏನಾಯಿತು, ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು, ಅಸ್ಸಾಂನಲ್ಲಿ ಏನಾಯಿತು. ಈ ಹಿನ್ನೆಲೆಯಲ್ಲಿ ಈಗ ಅದೇ ವಿರೋಧಿ ಪಕ್ಷದವರು ಯಾರು ವಿರೋಧ ಮಾಡಿದ್ರೋ ನೀವು ಆ ಬಿಲ್ಲನ್ನು ತಂದು ಪಾಸ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ಬಹುಶಃ ಮೋದಿಯವರು ಶಾ ಅವರು ಮತ್ತೆ ಇನ್ನೊಂದು ಅಧಿವೇಶನ ಕರೆದು ಅದನ್ನು ಠರಾವನ್ನು ಪಾಸ್ ಮಾಡಬಹುದು ಅಂತ ನಾನು ನಂಬಿದ್ದೇನೆ. ಅದು ಆಗಲೇಬೇಕು, ಅದರ ಬಗ್ಗೆ ಎರಡು ಮಾತಿಲ್ಲ. ಸರ್, ಪಶ್ಚಿಮ ಬಂಗಾಳ ಚುನಾವಣೆ, ಅಸ್ಸಾಂ ಚುನಾವಣೆ ಬಗ್ಗೆ ಏನು ಹೇಳ್ತೀರಾ ಸರ್? ಫಲಿತಾಂಶ ಬಂದಿದೆ. ನಾನು ಇಲ್ಲಿ ಒಂದು ಮೋದಿಯವರ ಕಾರ್ಯಕ್ರಮ ಏನಿದೆ ಅದರ ಹಿನ್ನೆಲೆಯಲ್ಲಿ ಈ ದೇಶದ ಜನತೆ ಖಂಡಿತ ಹೇಳ್ತೀನಿ ಮೋದಿಗೆ ಅವ್ರಿಗೆ ಕೊಡ್ಬೇಕು. ಮೋದಿಯವರಿಗೆ ಸರಿಸಮಾನವಾದ ನಾಯಕರು ಈಗ ಯಾರೂ ಇಲ್ಲ. ಇಡೀ ಹಿಂದೂಸ್ತಾನದಲ್ಲಿ ಮೋದಿಗೆ ಸರಿಸಮಾನವಾದ ನಾಯಕರು ಎಲ್ಲ. ನಾನು ಯಾರ ಬಗ್ಗೆ ಲಘುವಾಗಿ ಮಾತಾಡೋದಿಲ್ಲ, ನನ್ನ ಅನುಭವದನ್ನೇ ಮಾತಾಡ್ತೀನಿ. ಮೋದಿಯವರಿಗೆ ಸರಿಸಮಾನವಾದಂಥ ನಾಯಕರು ಯಾರು? ದಯಮಾಡಿ ಅನ್ಯತಾಭಾವನೆ ಮಾಡಬೇಡಿ. ನಾನು ಹಾಸನಕ್ಕೆ ಹೋಗ್ತಾ ಇದ್ದೀನಿ, ನಾಳೆ ಹಾಸನದಲ್ಲೂ ಪ್ರೆಸ್ ಮೀಟ್ ಮಾಡ್ತೀನಿ, ಅಲ್ಲೇ ಕೆಲವು ವಿಷಯ ಮಾತನಾಡ್ತೀನಿ. ಇವತ್ತಿಂದ ನನ್ನ ನಿಜವಾದ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲಿಂದ ಮುಂದಕ್ಕೆ ನಾನು ವಾರದಲ್ಲಿ 2 ದಿನ ಟ್ರೀಟ್ಮೆಂಟ್ಗೆ ಮೀಸಲಾಗಿಡ್ತೀನಿ, 5 ದಿನ ಕೆಲಸ ಮಾಡ್ತೀನಿ. ಅದರಿಂದ ನನ್ನ ವಯಸ್ಸು ಎಷ್ಟು ಅಂತ ನೀವು ಕೇಳಬಾರ್ದು. ಕೆಲಸ ಮಾಡೋದ್ರಲ್ಲಿ ಎಲ್ಲಿವರೆಗೂ ನನ್ನ ಶಕ್ತಿ ಇದೆಯೋ ನಿಮ್ಮೆಲ್ಲರ ಆಶೀರ್ವಾದದಿಂದ, ನನ್ನ ರೈತರ ಆಶೀರ್ವಾದದಿಂದ, ಈ ನಾಡಿನ ಆಶೀರ್ವಾದ ಜನತೆಯಿಂದ ಗಳಿಸಿರ್ತಕ್ಕಂಥ ಶಕ್ತಿ ಜನತೆಗೋಸ್ಕರಲೇ ಉಪಯೋಗ ಮಾಡ್ತೀನಿ. ಕೊನೆಯವರೆಗೂ ಕೂತ್ಕೊಳ್ಳೋದಿಲ್ಲ. ವೈಯಕ್ತಿಕವಾಗಿ ಯಾವ ವ್ಯಾಯಾಮ ಈ ಮಾತನ್ನು ಹೇಳಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮಗೆ ಹಣ ಕೊಟ್ಟು ನಾನೇನೋ ಗಿಟ್ಟಿಸ್ಕೋಬೇಕು ಅಂತಿಲ್ಲ. 1.5 ಗಂಟೆಯಿಂದ ಬಂದು ಕಾದು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಹಣ್ಣು ಇವತ್ತು ಅದಕ್ಕೆ ಬೆಲೆ ಇಲ್ಲ. ಸರಿಯಾದ ರೀತಿ ಇವತ್ತು ಸರ್ಕಾರ ಅದಕ್ಕೆ ಬೆಲೆ ಕೊಡ್ತಕ್ಕಂಥದ್ರಲ್ಲಿ ಹಿಂದೆ ಬೀಳಬಾರ್ದು. ಕೋಲ್ಡ್ ಸ್ಟೋರೇಜು ಮತ್ತೊಂದು ಇವೆಲ್ಲವನ್ನು ಹೆಚ್ಚು ಪ್ರಮಾಣದಲ್ಲಿ ಮಾಡಬೇಕು. ಇದು ರೈತನಿಗೆ ನಾವು ಕೊಡ್ತಕ್ಕಂಥ ಒಂದು ಸಹಕಾರ ಅಷ್ಟೇ. ಅವನು ದುಡಿತಾನೆ, ಬಿಸಿಲಲ್ಲಿ ಬೆಳೀತಾನೆ, ಬೆಳೆದಕ್ಕೆ ಏನಾದ್ರು ಒಂದು ಬದುಕೋದಕ್ಕೆ ಜೀವನಕ್ಕೊಂದು ಒಳ್ಳೆಯ ಬೆಲೆ ಬೇಕು ಅನ್ನೋದು ಅಷ್ಟೆ. ಯಾವುದೇ ಪದಾರ್ಥ ತಗೊಳ್ಳಿ, ಅದ್ರ ಬಗ್ಗೆ ಹೋರಾಟ ಮಾಡೋದ್ರ ಬಗ್ಗೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಎಲ್ಲಿ ಸರ್, ನಿನ್ನೆ ತೆಲಂಗಾಣದಲ್ಲಿ ಪ್ರಧಾನಿ ಮೋದಿ ಅವರು ಗಂಭೀರ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್. ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಜನತೆ ಕರೆ ಕೊಟ್ಟಿದ್ದಾರೆ. ಜೊತೆಗೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಪಾಶ್ಚಿಮಾತ್ಯ ದೇಶದಲ್ಲಿ ನಡೆತಿರ್ತಕ್ಕಂಥ ಯುದ್ಧವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ತೆಲಂಗಾಣದಲ್ಲಿ ಕೆಲವು ಸಲಹೆ ಕೊಟ್ಟಿದ್ದಾರೆ. ಈಗೇನು ಇರಾನು, ಅಮೇರಿಕ, ಇಸ್ರೇಲು ಇದರ ಮಧ್ಯೆ ದೊಡ್ಡ ಸುಮಾರು 40 ದಿನದ ಕದನ ಆಯಿತು.
ಅದರ ದುಷ್ಪರಿಣಾಮ ಏನಾಗಿದೆ, ನಮ್ಮ ಎಣ್ಣೆ ತರ್ತಕ್ಕಂಥ ಹಡಗು ಮುಳುಗಿ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಮೋದಿಯವರು ಸ್ವಲ್ಪ ಬಳಕೆ ಮಾಡುವಾಗ ನಿಧಾನವಾಗಿ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ರಾಷ್ಟ್ರದ 150 ಕೋಟಿ ಜನತೆಗೆ ಅಪೀಲ್ ಮಾಡಿದ್ದಾರೆ. ಅದು ಬೇರೆ ಕಾರಣದಿಂದ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಸಂಘರ್ಷದಿಂದ ಆಗಿರೋ ಒಂದು ಕೆಟ್ಟ ದುಷ್ಪರಿಣಾಮ. ಅದನ್ನು ನಾವು ಸ್ವಾಗತಿಸಬೇಕು. ಇಷ್ಟನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ